ರೇಣುಕಾ ಅವ್ರ ಮನೆಯಲ್ಲಿ ನಮ್ಮ ಒಟ್ಟಾರದಾಗ ಆ ಹೆಸರಿನವ್ರು ಯಾರಿಲ್ರಿ ಬಹುಶಃ ಎದುರುಗಡೆ ಮನೆ ಆಗಿರ್ಬೇಕು ನೋಡ್ರಿ ನಾನಾರಿ ರೇಣುಕಾ ಎದುರುಗಡೆ ಮನೆಗೆ ಜ್ಯೋತಿಕಾ ಸಾರಿನ ಪ್ರಾಣಿ ಎಂತ ಹೆಂಡತಿ ಎಂತ ಗಂಡ ನಾನಾರಿ ಇಳ್ಕಲ್ ಸೀರಿ ವ್ಯಾಪಾರಿ ರೇಣುಕಾ ರೀ ಈ ರೇಣುಕಾ ಜೋಡಿ ಚಂದಿದ್ದ ಇನ್ಸ್ಟಾಲ್ಮೆಂಟ್ ರೀ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್ ರೀ ನೀವ್ಯಾರಿ ನನ್ನ ಹೆಸರು ಸುಷ್ಮಾ ಅಂತ ನಿಮ್ ಬರ್ಬಾದ್ ಬಡಾವಣೆ ಪಕ್ಕ ಪುಟ್ಪತ್ ಬಡಾವಣೆ ಇದೆಯಲ್ಲ ಆ ಏರಿಯಾ ಸಮಾಜ ಸೇವಕಿ ನಾನು ಹೌದ್ರಾ ಅದಕ್ಕೆ ನಾನು ನೋಡ್ಕೊಂಡು ಯಾಕೆ ಬಂದ್ರಿ ವಿಷಯ ಇದೆ ಮೇಡಮ್ ನಮ್ ಬಡಾವಣೆಗೆ ನಾಗರಾಜ್ ನೀರ್ ಹಾವ್ ಅಂತ ಅಧಿಕಾರಿ ಬಂದು 6 ತಿಂಗಳಾಯ್ತು ಅವ್ರು ಬಂದಾರ ಅಂತ ಹೇಳಿ ಹೋಗ್ಲಿಕ್ ಬಂದ್ರನ ಹಾಗಲ್ಲ ಮೇಡಮ್ ನಮ್ ಫುಟ್ಪಾತ್ ಬಡಾವಣೆಯಲ್ಲಿ ಮೊದ್ಲು ಸಿಹಿ ನೀರ್ ಬರ್ತಾ ಇತ್ತು ಆ ನಾಗರಾಜ್ ನೀರ್ ಹಾವ್ ಬಂದಾಗಿಂದ ಸಿಹಿ ನೀರೆಲ್ಲ ಬೇರೆ ಕಡೆ ಬಿಟ್ಟು ನಮ್ಮ ಏರಿಯಾಕ್ಕೆ ಸಪ್ಪೆ ನೀರ್ ಬಿಡ್ತಾ ಇದಾರೆ ಇದಕ್ ನಾ ಏನ್ ಮಾಡ್ಲಿಕ್ಕೆ ಆಗ್ತದರಿ ಅದಕ್ಕೆ ಸಂಬಂಧಪಟ್ಟವ್ರಂತ ಹೋಗಿ ಹೇಳ್ರಲ್ಲ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಿಗೆ ಹೇಳಿದ್ವಿ ಮೇಡಮ್ ಆ ಅಧಿಕಾರಿ ಇವರಿಗೆ ದೂರ ಸಂಬಂಧಿ ಅಂತೆ ಹಾಗಾಗಿ ನಮ್ಗೇನು ಮಾಡಕ್ ಆಗಲ್ಲ ಅಂದ್ಬಿಟ್ರು ನಮ್ ಏರಿಯಾದಲ್ಲಿ ನಾನೊಬ್ಬಳೇ ಬಾಯಿ ಬಡ್ಕೋಬೇಕು ಮಿಕ್ಕವರೆಲ್ಲ ನಮಗೆ ಹಾಕ್ಬೇಕು ಅಂತ ತಪ್ಪಾಗಿರ್ತಾರೆ ನಾನ್ ನಿಮ್ ಬಗ್ಗೆ ಕೇಳಿದ್ದೆ ಏನಂತ ಕೇಳಿದ್ರಿ ಅಧಿಕಾರ ದಾಹ ಜಾಸ್ತಿ ಇದೆ ಅಂತ ಏನು ಮಾತಾಡ್ಕೊಂಡ್ರಿ ಅದೇ ಮೇಡಮ್ ಇಂಥ ವಿಷಯಗಳಿಗೆ ನೀವು ಸಪೋರ್ಟ್ ಮಾಡ್ತೀರಂತೆ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ ಈ ವಿಷಯ ನನ್ಗೆ ಏನೂ ಗೊತ್ತಿಲ್ರಿ ನಾ ಹೆಂಗ್ ನಿಮಗ್ ಸಪೋರ್ಟ್ ಮಾಡಲ್ರಿ ಹಾಗೆಲ್ಲ ಹೇಳ್ಬೇಡಿ ಮೇಡಮ್ ಏನೇನ್ ಮಾಡ್ಬೇಕಂತ ನಾನ್ ನಿಮಗೆ ಹೇಳ್ಕೊಡ್ತೀನಿ ಹೋರಾಟಕ್ಕೆ ನೀವು ಮುಂದಿಟ್ಕೊಂಡ್ರೆ ಸಾಕು ಅಲ್ರಿ ಬೇರೆ ಏರಿಯಾ ವಿಷಯ ನಮ್ಗೆ ಆಗ್ಬೇಕ್ರಿಪ್ಪ ಅಯ್ಯೋ ಹಾಗೆಲ್ಲ ಹೇಳ್ಬಿಡಿ ನಿಮ್ಮಂದಿ ಪ್ರಾಬ್ಲಮ್ ಸಾಲ್ವ್ ಆಯ್ತಂದ್ರೆ ಈಗ ಮಹಿಳಾ ಸಂಘದ ಅಧ್ಯಕ್ಷರನ್ನ ಮನೆ ಕಳಿಸಿ ನಿಮ್ಮನ್ನ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರನ್ನ ಮಾಡ್ಕೋತೀವಿ ಹೌದ್ರಾ ನಮ್ಮ ಮನೆ ದೇವ್ರ ಮನೆಗೂ ಸತ್ಯ ಒಂದ್ ನಿಮಿಷ ಮೇಡಮ್ ನೀವು ನಮ್ಮ ಪಾಲಿನ ದೇವತಾ ಮೇಡಮ್ ನಿಮ್ಮಿಂದಾಗಿ ನಮ್ಮ ಏರಿಯಾದಲ್ಲಿ ಸಿಹಿ ನೀರು ಬಂತು ನೀವು ಅಧ್ಯಕ್ಷರಾಗಿ ಬಂದ್ಮೇಲೆ ನಮ್ಮ ಏರಿಯಾನ ತುಂಬಾ ಅಭಿವೃದ್ಧಿ ಮಾಡಿದ್ದೀರಾ ಇರ್ಲಿ ಬಿಡ್ರಿ ಇದ್ರೊಳಗೆ ನನ್ನ ಕೈವಾಡ ಏನೂ ಇಲ್ಲ ನಾ ಮಾಡಿದ್ದೆಲ್ಲ ನಿಮ್ಮ ಒಳ್ಳೇದಕ್ಕರಿ ನೀವು ಸಂತೋಷವಾಗಿದ್ರ ನಾನು ಸಂತೋಷವಾಗಿರ್ತೀನಿ ಅಧ್ಯಕ್ಷ ಅಂದ್ರೆ ನಿಮ್ ತರ ಆಗ್ಬೇಕು ಮೇಡಮ್ ನನ್ನ ಹೆಂಡತಿ ಹೇಳ್ತಿದ್ಲು ಇನ್ ಮುಂದೆ ಮಹಿಳಾ ಸಂಘದ ಅಧ್ಯಕ್ಷ ಆದ್ರೆ ನೀವೇ ಆಗ್ಬೇಕು ಅಂತ ನಿಮ್ ಎಲ್ಲರ ಬೆಂಬಲನು ಹಿಂಗ ಇತ್ತಂದ್ರ ನಾ ಅಧ್ಯಕ್ಷ ಆಗಕ್ ಯಾವಾಗೂ ರೆಡಿ ರೀ ನಿಮ್ಮ ಸಹಕಾರ ಹೀಗೆ ಇದ್ರೆ ನಮ್ಮ ಅಧ್ಯಕ್ಷರು ನಿಮ್ಮ ಏರಿಯಾನ ಮಾದರಿ ಏರಿಯಾನಾಗಿ ಮಾಡ್ತಾರೆ ನನ್ನ ಮನಸ್ಸಿನ ಮಾತನ್ನ ನಮ್ಮ MP ಅವ್ರು ಹೇಳ್ಬಿಟ್ರಿ MP ಅಂದ್ರೆ ಇವರೇನಾ ಮೇಡಮ್ MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ರಿ ಮರ್ಯಾದಾ ಪುರುಷೋತ್ತಮ ರೀ ಮೇಡಮ್ ಹೇಗೂ ನಮ್ಮ ಮನೆವರೆಗೂ ಬಂದಿದ್ದೀರಾ ಹಾಗೆ ಒಳಗ್ ಬಂದು ಒಂದ್ ಲೋಟ ಸಿಹಿ ನೀರ್ ಕುಡ್ಕೊಂಡೋಗಿ ನೀರ್ ಅಷ್ಟನ್ರಿ ಜ್ಯೂಸ್ ಗೀಸ್ ಏನ್ ಮಾಡಿಕೊಡಂಗಿಲ್ಲ ಮೇಡಮ್ ಅವ್ರು ಒಳಗ್ ಬಂದ್ರೆ ಜ್ಯೂಸ್ ಏನು ಊಟ ಹಾಕಿ ಕಳಿಸ್ತೀನಿ ಇರ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ಕರೆನ ಊಟ ಮಾಡಿ ಹೋಗ್ತೇನ್ರಿ ಆದ್ರೆ ನನಗೀಗ ಅರ್ಜೆಂಟ್ ಮೀಟಿಂಗ್ ಅದ ರೀ ನಾ ಬರ್ತೇನ್ರಿ ಮೇಡಮ್ ಈ ಕಡೆ ಬಂದ ವಿಷಯ ಹೇಳಿಲ್ಲ ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತ್ರಿ ಅದಕ್ಕೆ ಬಂದೇರಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಮೇಡಮ್ ಅವರೇ ನಿಮ್ಗೆ ನಿಮ್ಮನ್ನ ದೇವರು ಸಾಯೋ ಗಂಟ ಚೆನ್ನಾಗಿಟ್ಟಿರ್ಲಿ ಇರ್ಲಿ ನಾ ಇನ್ ಬರ್ತೇನ್ರಿ ಮಹಿಳಾ ಸಂಘದ ಅಧ್ಯಕ್ಷಿನಿ ರೇಣುಕರವರಿಗೆ ಮಹಿಳಾ ಸಂಘದ ಅಧ್ಯಕ್ಷಿನಿ ರೇಣುಕರವರಿಗೆ ಮಹಿಳಾ ಸಂಘದ ಅಧ್ಯಕ್ಷಿನಿ ಮೋಟಿ ರೇಣುಕರವರಿಗೆ ಏನತ್ತೇವ ಏನು ಆಗಿಲ್ರಿ ಸುಮ್ನಿರಿ ನೋಡ್ರಿ ಸುಷ್ಮಾ ಅವ್ರ ನಾ ಈಗ ನಮ್ಮ ವಠಾರದವ್ರನ್ನ ಕರ್ಕೊಂಡ ಆ ಅಧಿಕಾರಿಗಳ ಮನಿ ಹತ್ರ ಹೋಗಿ ನಿಮ್ ಏರಿಯಾಕ್ ಸಿಹಿ ನೀರ್ ಬಿಡ್ರಿ ಅಂತ ಕೇಳ್ಕೊತನ್ರಿ ನೀವ್ ಹಿಂಗ್ ಮಾತಾಡ್ತೀನಿ ಗೊತ್ತಿತ್ತು ಮೇಡಮ್ ಅವ್ರೆ ಅದೇಂಗ್ರಿ ನಾ ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಬರ್ತೀನಿ ನಿಮ್ ಮೈಲಾರಿ ಹೇಳಪ್ರಾಣಿ ವಠಾರದವ್ರನ್ನೆಲ್ಲ ನಮ್ಮ ಮನಿ ಕರೀರಿ ಮನಿಗ್ ಕರೆದ್ರ ಅವ್ರಿಗೆಲ್ಲ ಚಾ ಕೊಡ್ಬೇಕಾಕತಿ ಅದಕ್ಕೆ ಅಟ್ಟದ ಮೇಲೆ ಬರ್ಲಿಕ್ಕೆ ಹೇಳ್ತೀನಿ ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಕೇಳ್ತಿದ್ದೀಯವ್ವ ಮನ್ಯಾಗ ಮಾಡ್ಲಿಕ್ ಬೇರೆ ಕೆಲಸ ಇರ್ಲಿಲ್ರಿ ಅದಕ್ರಿ ಮತ್ತಿನ್ನೇನ್ರಿ ನೊಂದ ಬಂದ ಕಷ್ಟ ಹೇಳ್ಕೊಂಡಾರು ಅವ್ರಿಗೆ ನಮ್ ವಠಾರದವ್ರನ್ನೆಲ್ಲ ಕರ್ಕೊಂಡ್ ಬರ್ತಂತ ಏನ್ರಿ ಈಗ ಬರ್ತೀರಿ ಅಂತ ಕೇಳಿಕ್ ಬಂದ್ರ ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಿದ್ಯವ್ವ ಅಂತಾರಲ್ಲ ಓಯ್ ಹಬ್ಬಕ್ಕ ಬೆಳ್ಚಪ್ಪನ ವಿಷಯಕ್ಕೆ ಚಂಡಿ ಬೈ ಯಾರು ಬರದಿದ್ದರೂ ನಾನು ಮೊದಲು ಬರ್ತೇನೆ ಎಂತ ಅವಸ್ಥೆ ಮಾರ್ಯಾರ ಇಷ್ಟು ದಿವಸ ಬಜಿ ಫ್ಲವರ್ ಗಳ ವಿಷಯದಲ್ಲಿ ಮಂಡೆಗೆ ಪುರಿ ಬಿಟ್ಕೊಳ್ತಿದ್ರಿ ಈಗ ಸಮಾಜ ಸೇವೆ ವಿಷಯದಲ್ಲಿ ಪುರಿ ಬಿಟ್ಕೊಂಡಿದ್ದೀರಾ ಹೌದಾ ಗಣೆ ಇದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಉಂಟಾ ಭೂತ ಬಿಡಿಸಿದ ಅಧಿಕಾರಿಗೆ ನಾನು ನಾಥ ಅವನ ಬಿಡ್ಲಿ ಎರಡೆರಡು ಕಾರ್ಯ ಯಾವ್ಲಿ ಜನರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಅಧಿಕಾರಿ ಹತ್ರ ಹೋಗ್ಲಿಕ್ಕೆ ಅದು ಒಂದ್ ಕಾರ್ಯ ಆಯ್ತು ಇನ್ನೊಂದು ಸಮಾಜ ಸೇವಕಿ ಸುಷ್ಮಾ ಬರ್ತಾಳಲ್ಲ ಅವಳೊಟ್ಟಿಗೆ ಹೋಗ್ಲಿಕ್ಕೆ ಇದೆ ನಾಗರಾಜ್ ನೀರ್ ಅವ್ರ ಮನೆ ಈ ನಾಗರಾಜ್ ನೀರ್ ಹಾವ್ ಸಾಹೇಬ್ರ ಸ್ವಲ್ಪ ಹೊರಗ್ ಬರ್ತೀರೇನ ಸಿಗ್ನಲ್ ಅಲ್ಲಿ ಬೇಡಿ ಸಾಲದು ಅಂತ ಮನೆ ಮುಂದೆ ಬಂದು ಬೇಡ್ತಾ ಇದ್ದೀರಾ ರೀ ನಾಗರಾಜ್ ಅವರೇ ನಾವೇನು ಬೆಕ್ಕರ್ಸ್ ಅಲ್ಲ ಕಣ್ರಿ ಮರ್ಯಾದೆ ಮಹಲ್ನ ಮರ್ಯಾದಸ್ಥರು ಸ್ವಲ್ಪ ಆಚೆ ಬಂದು ಮಾತಾಡ್ರಿ ಯಾರಿ ನೀವೆಲ್ಲ ಹೇಳಿದ್ವಲ್ರಿ ಮರ್ಯಾದೆ ಮಹಲ್ ಮರ್ಯಾದಸ್ತ್ರ ಅಂತ ನಾ ಇಳಕಲ್ ಸಿರಿ ವ್ಯಾಪಾರಿ ರೇಣುಕಾರಿ ಇವರೆಲ್ಲ ನಮ್ಮ ವಠಾರದವ್ರಿ ವಠಾರದಲ್ಲಿ ಬಿಡಾರ ಹುಡ್ಕೊಂಡಿರೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಾ
ಸಮಸ್ಯೆನ್ ಬಗೆಹರಿಸ್ರಿ ಅಂತ ಕೇಳಿಕ್ ಬಂದಿವ್ರಿ. ಏನ್ ನಿಮ್ ಸಮಸ್ಯೆ? ಸಮಸ್ಯೆ ನಮ್ದಲ್ರಿ, ನಮ್ ಸುಷ್ಮಾ ಅವ್ರದ್ರಿ. ಓ, ಸಮಾಜ ಸೇವಕಿ ಸುಷ್ಮಾ ಅವರು. ನೀವ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿರೋದು? ಮತ್ತೆ ನಮ್ ಮಾತಿ ಮರ್ಯಾದೆ ಸಿಗಲಿಲ್ಲ ಅಂದ್ಮೇಲೆ ಇನ್ನೇನ್ ಮಾಡ್ಬೇಕು ಸರ್? ಇವ್ರ ಮಾತಿಗೆ ಮರ್ಯಾದೆ ಇದೆಯೋ? ಏನ್ ಸರ್ ಈ ತರ ಮಾತಾಡ್ತಿದ್ದೀರಾ? ತಾವು ಮಾಡ್ತಿರೋ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಿಲ್ವೇ? ಇಲ್ಲ, ನಿಮ್ಗೆ ಏನಾದ್ರು ಅನಿಸ್ತಾ? ಅನಿಸಿದಕ್ಕೆಲ್ಲೋ ಮಾರಾರೆ, ನಿಮ್ಮ ಮನೆ ತನಕ ನಾವು ನಿಮ್ಮನ್ನು ಹುಡುಕಿಕೊಂಡು ಬಂದದ್ದು. ಎಂತದಕ್ಕೆ ನೀವು ಫುಟ್ಪಾತ್ ಬಡಾವಣೆಯವರಿಗೆ ಸಿಹಿ ನೀರನ್ನು ಕತ್ತರಿಸಿ ಚಪ್ಪೆ ನೀರನ್ನು ಕೊಡ್ತಾ ಇರೋದು? ನೋಡ್ರಿ, ಕಾನೂನು ಚೌಕಟ್ಟಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ಸಿಹಿ ನೀರು ಯಾಕೆ ಕಟ್ ಮಾಡಿದ್ರಿ, ಸಪ್ಪೆ ನೀರು ಯಾಕೆ ಕೊಟ್ರಿ, ಇದನ್ನ ಕೇಳೋ ರೈಟ್ಸು ನಿಮ್ಗಿಲ್ಲ. ಏನ್ ಸರ್ ನೀವು ಹಿಂಗ್ ಮಾತಾಡ್ತೀರಾ? ಸಾರ್ವಜನಿಕರ ಕುಂದುಕೊರತೆಯನ್ನ ನೀಗಿಸ್ಬೇಕಾದವ್ರು ನೀವೇ ತಾನೆ? ಅದು ಗೊತ್ತಿದ್ದೆ ಈ ರೀತಿ ಕ್ರಮ ತಗೊಂಡಿರೋದು. ಬಸವರಾಜ್ ಅವರ ಬಸವರಾಜ್ ಅಲ್ಲ ರೀ, ನಾಗರಾಜ್ ನೀರ್ ಹಾವು. ಹಾವು ಬಿಡ್ರಿ. ಹಾವು ಬಿಡ್ಬೇಕಾ? ಅಲ್ರಿ ಅದ ರಾಜ ಅಂಡಿ ಏನಂತ ಕ್ರಮ ತಗೊಂಡ್ರಿ? ಮಂದಿಗೆ ಸಿಹಿ ನೀರ್ ಬಂದ್ ಮಾಡಿ ಸಪ್ಪನ್ ನೀರ್ ಬಿಡೋದು ನಿಮ್ ಕರ್ತವ್ಯನಾ? ಹೌದಯ್ಯ, ಅದೇ ನನ್ ಕರ್ತವ್ಯ, ಅದಕ್ಕೆ ಹಾಗೆ ಮಾಡಿದ್ದು. ನೋಡ್ರಿ ಸರ, ನೀವು ಮಾಡ್ಲಿಕ್ಕತ್ತದ್ ಬಾ ತಪ್ಪದಾರ. ನಿಮ್ ತಪ್ಪನ್ನು ಒಪ್ಕೊಂಡ ಫುಟ್ಪಾತ್ ಬಡಾವಣೆಗೆ ಒಳ್ಳೆ ನೀರ್ ಬಿಡ್ರಿ. ನಾನು ಕೊಡ್ತಾ ಇರೋದೇ ಒಳ್ಳೆ ನೀರಮ್ಮ. ಆ ಜನ ಬುದ್ಧಿ ಇಲ್ಲದೆ ಹಾಗೆ ಮಾತಾಡ್ತಾ ಇದಾರೆ ಅಷ್ಟೇ. ಏನ್ರಿ ಸಿಹಿ ನೀರ್ ಕೇಳಿದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತೀರಿ? ದಿನ ನೀರ್ ಕುಡಿಯೋರ್ಗೆ ಚಲೋ ನೀರ್ ಯಾವ್ದು ಕೆಟ್ಟ ನೀರ್ ಯಾವ್ದು ಗೊತ್ತಾಗಲ್ಲ. ಅವರು ನಿಮ್ಮಷ್ಟೇ ಬುದ್ಧಿವಂತರಪ್ಪ, ಅದಕ್ಕೆ ಸಿಹಿ ನೀರ್ ಬೇಕು ಅಂತ ಹಠ ಹಿಡಿತಾ ಇರೋದು. ಸರ್ ಅವರು ಹಠ ಮಾಡ್ತಿರೋದ್ರಲ್ಲಿ ತಪ್ಪೇನಿದೆ? ಅವರು ಮುಂಚಿನಿಂದಲೂ ಸಿಹಿ ನೀರು ಕುಡಿತಿದ್ರು. ನೀವು ಬಂದ್ಮೇಲೆ ದಿಢೀರ್ ಅಂತ ಸಿಹಿ ನೀರ್ಗೆ ಕಲ್ಲಾಕಿ ಸಪ್ಪ ನೀರು ಸಪ್ಲೈ ಮಾಡಿದ್ರೆ ಅವ್ರು ಬೇಜಾರಾಗಲ್ವೇ? ಬೇಜಾರು ಮಾಡ್ಕೊಳ್ಳಿ ಬಿಡ್ರಿ, ಹಾಗಂತ ನನ್ನ ಕರ್ತವ್ಯಕ್ಕೆ ನಾನ್ ದ್ರೋಹ ಮಾಡ್ಕೊಳ್ಳೋದಾ? ಜನರ ಕಷ್ಟನ ಅರ್ಥ ಮಾಡ್ಕೋದೇ ಇರೋದು ಒಂದ್ ಕರ್ತವ್ಯ ಅನ್ರಿ. ನೋಡ್ರಿ ಸರ, ಚಲೋ ಮಾತ್ರ ಹೇಳಿಕತ್ತೀವ್ರಿ. ಆ ಭಾಗದ ಮಂದಿಗೆ ಸಿಹಿ ನೀರ್ ಬಿಡ್ರಿ, ಇಲ್ಲ ಅಂದ್ರೆ ಸಪ್ಪೆ ನೀರಿನ ವಿರುದ್ಧ ಹೋರಾಟ ಮಾಡ್ತೀವ್ರಿ. ಮಾಡ್ಕೊ ಹೋಗ್ರಿ. ಏನ್ ಹೋರಾಟ ಮಾಡ್ತಿರೋದು ನಮಗ್ ಗೊತ್ತಿಲ್ವಾ? ಒಬ್ಬೋ ಎಂತ ಅವಸ್ಥೆ ಮಾರ್ಯಾರೆ, ನೀವೊಬ್ಬ ಅಧಿಕಾರಿ ಆಗಿದ್ದು ಈ ನಮೂನೆ ಮಾತಾಡೋದು ಸರಿಯಾ? ಆ ಜನ ದಿನ ಸಪ್ಪೆ ನೀರನ್ನು ಹೇಗೆ ಕುಡಿಲಿಕ್ಕೆ ಆಗ್ತದೆ? ಅವರ ಕಷ್ಟವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಒಂದ್ ಕೆಲ್ಸ ಮಾಡಿ, ನೀವೆಲ್ಲ ಬಂದಿರೋದ್ರಿಂದ ನಿಮ್ ಮಾತಿಗೆ ಮರ್ಯಾದೆ ಕೊಟ್ಟು ಅದ್ರ ಬಿಡ್ತೀರೇನೆ? ಏನಪ್ಪ ಅದೇ ರೀ, ಈಗಿನ್ನು ನಾವು ಅದ್ರ ಬಗ್ಗೆ ಮಾತಾಡ್ತಿದ್ವಿ ನೋಡ್ರಿ. ಅಷ್ಟಲ್ಲೇ ಮರ್ತ್ ಬಿಟ್ಟಿಯಾ? ಸಿಹಿ ನೀರೇನೋ? ಅದೇ ರೀ. ಅಲ್ಲ, ಸಪ್ಪೆ ನೀರು ಕುಡಿಯೋ ಕಷ್ಟ ಆಗತ್ತೆ ಅಂದ್ರಲ್ಲ, ಅದಕ್ಕೆ ಮನೆ ಮನೆಗೂ ಒಂದೊಂದ್ ಕೆಜಿ ಉಪ್ಪನ್ನ ಫ್ರೀಯಾಗಿ ಕಳಿಸ್ತೀನಿ, ಮಿಕ್ಸ್ ಮಾಡಿ ಕುಡ್ಕೊಳ್ಳಿ. ಅದಕ್ಕೆ ಯಾಕೆ ಹಂಗೆ ಹೇಳ್ತೀಯ? ಅಕ್ಕಿನ ಬಿಡು. ಕರ್ದದ್ ಯಾಕತ್ ಹೇಳ್ರಿ. ಈ ಊರು ಸಾಬರಿ ಎಲ್ಲ ನಿನಗ್ ಬೇಕಿತ್ತ? ಕಾಮ್ಗ ಸೀರೆ ವ್ಯಾಪಾರ ಮಾಡ್ಕೊಂಡಿದ್ದಿಲ್ಲ? ಇರ್ಬೋದಾಗಿತ್ತು, ಆದ್ರೆ ಲೈಫ್ ಲಾಂಗ್ ಸೀರೆ ಮಾಡ್ಕೊಂಡೇ ಇರ್ಬೇಕಾಗುತ್ತೆ. ಮಹಿಳಾ ಸಂಘದ ಅಧ್ಯಕ್ಷ ಯಾಕಾಗುತ್ತಾ? ಮೈಲಾರಪ್ಪ ಕೇಳಿಸ್ಕೊಂಡ್ರೇನ್ರಿ? ನೋಡ್ರಿ ಸುಷ್ಮಾ ಅವ್ರ, ಆ ಅಧಿಕಾರಿಗಳು ಹಂಗೆಲ್ಲ ಹೇಳಿದ್ರ ಅಂತ ಹೇಳಿ ಕೈ ಕಟ್ಕೊಂಡ್ ಕುಂಡ್ಲಿಕ್ಕೆ ಆಗ್ತದನ್ರಿ? ನಿಮ್ ಏರಿಯಾಗ ಸಿಹಿ ನೀರ್ ಬರುವ ಮಾಡಬೇಕ್ರಿ. ಆ ಮನುಷ್ಯ ಮಾತಾಡೋ ರೀತಿ ನೋಡಿದ್ರೆ ನಮ್ಮ ಮಾತು ಮನೆ ಹಾಕಲ್ಲ ಅನ್ಸುತ್ತೆ ಕಣವ. ಎಂಪಿ ಅವರೇ, ಬರೀ ನಾವು ಕೇಳಿದ್ರೆ ಮನೆ ಹಾಕಲ್ಲ, ಅದ್ರ ಬದಲು ಸ್ವಲ್ಪ ಜನನ್ ಕರ್ಕೊಂಡೋಗಿ ಧರಣಿ ತರ ಕೂತ್ಕೊಂಡ್ರೆ ಇಡೀ ಊರೇ ಧರಣಿ ಕೂತಿದೆ ಅಂತ ಹೆದರ್ಕೊಂಡು ನೀರ್ ಬಿಡ್ತಾರೆ. ಸಿಹಿ ನೀರು ಸಾರಿ ಅಕ್ಕ, ಮೈಲಾರಪ್ಪನವ್ರ ಪಕ್ಕ ನಿಂತಿದ್ನಲ್ಲ, ಮರ್ತ್ಬಿಟ್ಟೆ. ದಕ್ಷಿಣ ಮೂರ್ತಿ ಅಲ್ಲಣ್ಣ, ಫೇಸ್ಬುಕ್ ಪಂಜ FM. ಅವನ ಬಿಡ್ಲಿ, ಏನ್ಲೇ ನನ್ನ ಅನಗಸ್ತಿ ಊರ್ ಮಂದಿನೆಲ್ಲ ಕರ್ಕೊಂಬಂದ್ ಧರಣಿ ಕೂರ್ಸ್ತಾನಂತಿಯಲ್ಲ, ಅವ್ರನ್ನೇ ನೀ ಕರ್ಕೊಂಬರ್ತಿ? ನಾನ್ ಯಾಕಣ್ಣ ಕರ್ಕೊಂಬರ್ಲಿ? ಇದಾರಲ್ಲ ಸುಷ್ಮಾ ಅವ್ರು, ಅವರೇ ಕರ್ಕೊಂಬರ್ತಾರೆ. ಕರ್ಕೊಂಡ್ ಬರ್ಬೋದಾಗಿತ್ತು. ನಮ್ ಏರಿಯಾ ಜನ ಬಂದ್ ಧರಣಿ ಕೂತ್ಕೊಳ್ಳಿ ಅಂದ್ರೆ ದಿನಕ್ಕೆ 350 ರೂಪಾಯಿ ಕೂಲಿ ಕೇಳ್ತಾರೆ. ಆ ಕೂಲಿ ನೀವು ಕೊಡ್ತೀನಿ ಅಂದ್ರೆ ಕರ್ಕೊಂಡ್ ಬರ್ತೀನಿ. ಅಷ್ಟೇ ತಾನೆ, ರೇಣುಕಕ್ಕ ಕೊಡ್ತಾರ ಬಿಡಿ. ರೊಕ್ಕ ನಾ ಕೊಡ್ಬೇಕು, ನಮ್ MP ಅವ್ರು ಕೊಡ್ತಾರ. ಚೆನ್ನಾಗಿ ಹೇಳ್ದೆ ಕಣವ. ಮಹಿಳಾ ಸಂಘದ ಅಧ್ಯಕ್ಷ ಆಗೋಳು ನೀನು, ದುಡ್ಡನ್ನ ನಾನ್ ಖರ್ಚು ಮಾಡ್ಬೇಕೆ? MP ಅವ್ರ ಒಂದ್ ನಿಮಿಷ ಬರಲ್ಲ. ಏನವ ಅದು? MP ಅವ್ರ, ನಾ ಹೆಸರಿಗೆ ಅಷ್ಟೇ ಅಧ್ಯಕ್ಷ ರೀ. ನೀವೇನಾರ ಇದಕ್ಕೆಲ್ಲ ಖರ್ಚು ಮಾಡಿದ್ರ ಎಲ್ಲಾ ಕ್ರೆಡಿಟ್ ನಿಮ್ಗೆ ಬರ್ತದ್ರಿ. ಇರೋ ದುಡ್ಡನ್ನೆಲ್ಲ ಡೆಬಿಟ್ ಮಾಡ್ಕೊಂಡು ಕ್ರೆಡಿಟ್ ತಗೊಂಡ್ ನಾನೇನ್ ಮಾಡ್ಲಿ? ಎಷ್ಟು ಸರಳ ಮಾತಾಡ್ತೀರಿ. ಎಲ್ಲಾ ಕ್ರೆಡಿಟ್ ನಿಮಗ ಬಂದ್ಮೇಲೆ ಇಡೀ ಫುಟ್ಪಾತ್ ಬಡಾವಣೆಗೆ ನೀವ ದಾನವೀರ ಶೂರ ಕರ್ಣ ಅನಿಸ್ಕೊತೀರಿ. ಆಗ ಇಡೀ ಹೆಣ್ಮಕ್ಳ ಕಣ್ಣೆಲ್ಲ ನಿಮ್ ಮ್ಯಾಲ್ ಬೀಳ್ತದ್ರಿ. ನಿಮ್ಮನ್ ಮದುವೆ ಆಗ್ಲಿಕ್ಕೆ ಒಂದ್ ಹುಡುಗಿಯರ ಮುಂದ್ ಬಂದ ಬರ್ತಾವ್ರಿ. ಹಂಗಂತಿ? ನಾ ಅಂದದ್ ಹಂಗಾರಿ. ಅಲ್ರಿ, ಒಬ್ಬರ ಸಮಾನ 350 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ನನ್ ಕೈಯಿಂದ ಆಗ್ತಿರ್ಲಿಲ್ರ. ಏನೋ ನಾ ಅಧ್ಯಕ್ಷ ಆಗೋದ್ರ ಜೊತೆಗೆ ನಿಮಗೂ ಮದುವೆ ಆಗ್ಲೇನೋ ಆಸೆ ರೀ. ಹೇಳ್ಕವಾ, ನೀನು ಎಷ್ಟು ಒಳ್ಳೆಯವಳು ಅಂತ ಪದೇ ಪದೇ ನಿರೂಪಿಸ್ತೀಯ, ನಾನೇ ಅರ್ಥ ಮಾಡ್ಕೊತಿಲ್ಲ ಕಣವ. ಅದಕ್ಕಾರಿ ಮೀನಾತವ್ರ ನಿಮಗ್ ಬೆಲ್ಚಪ್ಪ ಅನ್ನೋದ್ರಿ. ಈಗಾರ ಅರ್ಥ ಆತ್ರಲ್ಲ? ಅರ್ಥ ಆಯ್ತು ಬಾರವಾ. ನೋಡಿ ಸುಷ್ಮಾ ಅವರೇ, ನಿಮ್ಮ ಏರಿಯಾದಿಂದ ಜನರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು. ಅದಕ್ಕೆ ಏನೇನ್ ಖರ್ಚಾಗುತ್ತೆ ಅದನ್ನ ವಹಿಸ್ಕೊಳ್ಳೋ ಜವಾಬ್ದಾರಿ ನಂದು. ವಾ, ಕುರಿ ಚೆನ್ನಾಗಿ ಉರುಳಿ ತಿಂದಿದೆ ಅನಿಸ್ತದೆ. ನಾನ್ ವೆಜಿಟಬಲ್ ಫ್ರೂಟ್ ಅದೇನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯೋ? ಎಂತ ಇಲ್ಲ ಬೆಲ್ಚಪ್ಪ, ನೀವು ತುಂಬಾ ಧಾರಾಳಿ ಅಂದೆ. ಮತ್ತಿಲ್ವೇ, ಜನರ ಕಷ್ಟನ ಅರ್ಥ ಮಾಡ್ಕೋಬಾರ್ದೇನೋ? ನಾತನ ಬುದ್ಧಿಗಿದ್ದಿಲ್ಲ, ಕಷ್ಟ ಅರ್ಥ ಮಾಡ್ಕೊಳಕ್ಕೆ ರೊಕ್ಕ ಕೊಡ್ಬೇಕೆ? ಮತ್ತಿನ್ನೇನೋ, ಕಷ್ಟದಲ್ಲಿ ಇರೋರ ಹತ್ರನೇ ದುಡ್ಡು ಇಸ್ಕೊಳಕ್ಕಾಗುತ್ತೆ. ನೋಡಿ ಸುಷ್ಮಾ ಅವ್ರೆ, ಇವ್ರ ಮಾತ್ಗೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನಾಳೆನೆ ಜನರನ್ನ ಕರ್ಕೊಂಡು ಬರಕ್ ವ್ಯವಸ್ಥೆ ಮಾಡ್ಕೊಳ್ಳಿ. ಆಹಾ,
ನಿಮ್ ಮಾತ್ ಕೇಳಂಗ್ ತುಂಬಾ ಖುಷಿ ಆಯ್ತು. ಇರಿ ಎಲ್ರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ. ಓ MP ಅವರೇ, ನೀವೆಂತದಕ್ಕೆ ಮಾರ್ಯಾರೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಲಿಕ್ಕೆ ಒಪ್ಪಿಕೊಂಡದ್ದು? ಅದೆಲ್ಲ ನಿಮ್ಗೆ ಬೇಡವಾದ ವಿಚಾರ, ಬಿಟ್ಟಾಕಿ. ಟೋಪಿ ಅವ್ರ ನಿನ್ನ ಬುಡದಿ ಅವರಿಗೆ ಟೋಪಿ ಹಾಕಿ ಆಯ್ತು ಮಾರಾಯ. ಆದ್ರೆ ಅವರು ಟೋಪಿ ಅಲ್ಲ MP. ಅವರ ಬಿಡ್ಲೆ. ಅದೇನೇ ಹೇಳಕ್ ಬಂದಿದ್ದೆ ಹೇಳೋ. ನಾಳೆ ನಿಮ್ ಜೊತೆ ನಾವೆಲ್ಲರೂ ಧರಣಿ ಕುತ್ಕೋಬೇಕೇನ್ರಿ? ಮತ್ತಿನ್ನೇನಯ್ಯ, ಒಟ್ಟಾರ್ದವ್ರು ಭಾಗವಹಿಸ್ತಾ ಇದ್ರೆ ಅದೊಂದು ಧರಣಿ ಅನ್ನಿಸ್ಕೊಳತಿ. ಹಂಗಾದ್ರೆ ನಮ್ಮೆಲ್ಲಾರ್ದು ಒಂದು ಕಂಡೀಷನ್ ಅದರಿ. ಏನಪ್ಪಾ ಅದು? ಅವ್ರೆಲ್ಲರಿಗೂ ರೊಕ್ಕ ಕೊಟ್ಟಂಗ ನಮಗೆಲ್ಲರಿಗೂ 350 ರೂಪಾಯಿ ಕೊಡ್ಬೇಕ್ರಿ. ಮರಾಳೇಶ್ವರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು, ಏತಕ್ಕಾಗಿ ಹೋರಾಟ, ಸಿಹಿ ನೀರಿಗಾಗಿ ಹೋರಾಟ, ಬೇಕೇ ಬೇಕು, ಸಿಹಿ ನೀರು ಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು, ಏತಕ್ಕಾಗಿ ಹೋರಾಟ, ಸಿಹಿ ನೀರಿಗಾಗಿ ಹೋರಾಟ, ಬೇಕೇ ಬೇಕು. ಸಿಹಿ ನೀರ್ ಬೇಕು. ಮೇಡಮ್, ನೀವು ತುಂಬಾ ಚೆನ್ನಾಗಿ ಹೋರಾಟ ಮಾಡ್ತಿದ್ದೀರಾ. ನಮ್ ಮೇಡಮ್ ಬಯಸೋದೇ ಇಷ್ಟು. ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂದಿನ ಮಹಿಳಾ ಸಂಘದ ಅಧ್ಯಕ್ಷೆ ನಮ್ ಮೇಡಮ್ ಅವರೇ ಆಗ್ತಾರೆ. ಥ್ಯಾಂಕ್ಸ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು. ಏನವರೇಣಕ ಇಷ್ಟು ಕೂಕೊಂಡ್ರು ಅಧಿಕಾರಿ ಮಾತ್ರ ಮನೆಯಿಂದ ಆಚೆನೆ ಬರ್ತಿಲ್ಲ. ಬರ್ತಾರ್ರಿ, ಬರ್ದೇ ಇರ್ತಾರನ್ರಿ. ಅವ್ರು ಹೊರಗ್ ಬರ್ತಾನ ನಾವು ನಿಲ್ಸುದ್ದಾಳ್ರಿ. ಬೇಕೇ ಬೇಕು, ಸಿಹಿ ನೀರು ಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು, ಏತಕ್ಕಾಗಿ ಹೋರಾಟ, ಸಿಹಿ ನೀರಿಗಾಗಿ ಹೋರಾಟ. ನೆಲಸ್ರೆ, ಏನ್ರಿ ಇದೆಲ್ಲ? ಧರಣಿ. ಅದು ಗೊತ್ತು. ಯಾಕೆಲ್ಲ ಬಾಯಿ ಪಟ್ಕೋತಾ ಇದ್ದೀರಾ? ನೀವು ಫುಟ್ಪಾತ್ ಬಡಾವಣೆಗೆ ಸಿಹಿ ನೀರು ಬಿಡುವವರೆಗೂ ಈ ಹೋರಾಟ ಮುಂದುವರಿತದೆ ಸರ. ನಾನ್ ನಿನ್ನೆನೆ ಹೇಳದ್ನಲ್ರಿ, ನನ್ನ ಕರ್ತವ್ಯ ನಾನು ಬಿಡಕ್ಕಾಗಲ್ಲ ಅಂತ. ನಾವು ಅಷ್ಟೇ ರೀ, ನಮ್ ಕರ್ತವ್ಯ ಬಿಡಂಗಿಲ್ಲ. ಫುಟ್ಪಾತ್ ಬಡಾವಣೆ ಮಂದಿಗೆ ನ್ಯಾಯ ದೊರಕಿಸ್ ಕೊಡ್ತೀವಿ. ನೋಡಿ, ಸುಮ್ಮನೆ ಕೂಗಿ ಗಂಟು ನೋವು ಮಾಡ್ಕೋಬೇಡಿ. ಎದ್ದು ಹೋಗಿ ಕೆಲಸ ಇದ್ರೆ ನೋಡ್ಕೊಳ್ಳಿ, ಹೋಗಿ. ಆಗೋಂಗಿಲ್ರಿ, ಗಂಟ್ಲು ಅಲ್ಲ, ಪ್ರಾಣ ಹೋದ್ರೆ ನೀರ್ ಬಿಡಂಗಿಲ್ಲ. ಹೀಗೆ ಬಡ್ಕೊಂಡ್ರೆ ಪ್ರಾಣ ಬಿಡೋ ಟೈಮಲ್ಲೂ ಯಾರು ನೀರ್ ಬಿಡೋದಿಲ್ಲ. ಬೇಕಾಗಿಲ್ಲ ಬಿಡಿ ಮಾರ್ಯಾರೆ. 4 ಜನರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಆಗ್ದಿರೋ ಈ ಪ್ರಾಣ ಇದ್ರೇನು ಹೋದ್ರೇನು? ಸಾಯ್ರಿ, ಅದು ನಿಮ್ಮ ಹಣೆ ಬರ. ಏನ್ ಸರ್, ನಮ್ ಧರಣಿಗೆ ಬೆಲೆನೇ ಇಲ್ವಾ? ಎಷ್ಟ್ ಕೊಡ್ಬೇಕು ಹೇಳಿ? ಒಬ್ಬೊಬ್ರಿಗೂ 100 ರೂಪಾಯಿ ಕೊಡ್ಲಾ? ಒಂದಷ್ಟು ಬರ್ಲಿ ಕೊಡ್ರಿ ಸರ, ತಗೊಂಡ್ ಮನೆಗೆ ಹೋಗ್ತೀವಿ. ಅವ್ವ ಅಪ್ಪಚ್ಚಿ ನೋಡ್ರಿ, ಸುಮ್ನ ಕೂತ್ರ ಚಲೋ ರೀ. ಇಷ್ಟ ದಿನ ಈ ರೇಣುಕಂದ್ ಒಳ್ಳೆ ಮುಖ ನೋಡ್ರಿ, ಕೆಟ್ಟ ಮುಖ ತೋರ್ಸಕ್ಕಾಗ್ತದ? ಆತ್ನಿ ಬಾಯ್ ಬಿಡಪ್ಪ. ನೋಡ್ರಿ ಸರ, ನಮ್ ಒಟಾರ್ದವ್ರ ಅಷ್ಟ ಅಲ್ರಿ, ಫುಟ್ಪಾತ್ ಬಡಾವಣೆ ಮಂದಿನು ನಮ್ ಜೊತೆ ಬಂದ್ ಕುಂತಾರ್ರಿ. ಈಗ ನಮ್ ಬೇಡಿಕೆ ಈಡೇರ್ಸ್ಲಿಲ್ಲ ಅಂದ್ರ ನಮ್ ಧರ್ನಿನ ವಿಧಾನಸೌಧಕ್ ತಗೊಂಡ್ ಹೋಗ್ತೀವ್ರಿ. ಏನ್ ಪಾದಯಾತ್ರೆಯಲ್ಲಿ ಹೋಗ್ತಿರೋ ಅಥವಾ ಲಗೇಜ್ ಆಟೋದಲ್ಲಿ ಹೋಗ್ತಿರೋ? ಏನ್ ನಕ್ಷತ್ರಿಕೆ ಮಾಡ್ಲಿಕತ್ತೀರನ? ನೋಡೆ, ವಿಧಾನಸೌಧ ಅಂದ ಕೂಡ್ಲೆ ಹೆದರ್ಕೊಳ್ಳೋ ವ್ಯಕ್ತಿ ನಾನಲ್ಲ. ಬರೀ ವಿಧಾನಸೌಧ ಅಲ್ಲ, ಪಾರ್ಲಿಮೆಂಟ್ ಮುಂದ್ ಕೂತು ಧರಣಿ ಮಾಡಿದ್ರು ನಾನ್ ಕೇರ್ ಮಾಡೋದಿಲ್ಲ. ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ದೆ, ಎದ್ದು ಹೋಗಿ ಇಲ್ಲಿಂದ. ಸಾಧ್ಯನೇ ಇಲ್ಲ ಸರ್, ನೀವು ಸಿಹಿ ನೀರು ಬಿಡ್ತೀವಿ ಅಂತ ಹೇಳೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಆಯ್ತು, ಹಾಗೆ ಕೂತಿರಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲರೂ ಎತ್ತಾಕೊಂಡೋಗಿ ಬೆಂಡೆತ್ತಿ ಬ್ರೇಕ್ ಹಾಕ್ತಾರೆ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ ಸರ್. ದಿನ ಕೂಲಿ ಮಾಡಿ ಬದುಕೋ ಜನ ನಾವು. 350 ರೂಪಾಯಿ ಕೊಡ್ತೀನಿ ಅಂದ್ರು, ಅದಕ್ಕೆ ಬಂದ್ ಇಲ್ಲಿ ಕೂತ್ವಿ. ಪೊಲೀಸ್ನವರು ನಮ್ಮ ಮೈಲಿರು ಉಪ್ಪು ನೀರು ಆಚೆ ತೆಗೆದಕ್ಕಿನ್ನ ನಾವೆಲ್ಲ ಸಪ್ಪೆ ನೀರು ಕುಡ್ದು ಬದುಕೋಣ. ಬರ್ರಿ. FM ಮಾತ್ ಕೇಳಿ ಪಾಪ ನಮ್ MP ಅವ್ರ ಹತ್ರ ರೊಕ್ಕ ಖರ್ಚು ಮಾಡಿಸಿ ಮಂದಿನ ಕರ್ಸಿದ್ರು ಏನು ಉಪಯೋಗ ಆಗ್ಲಿಲ್ಲ. ನನ್ಗೇನ್ ಗೊತ್ತಿತ್ತಕ್ಕ ಈಗೆಲ್ಲ ಆಗತ್ತೆ ಅಂತ. ನಾವೇ ಹೋಗೋ ಬದ್ಲು ಸ್ವಲ್ಪ ಜನನ್ ಕರ್ಕೊಂಡು ಹೋಗಿ ಧರಣಿ ಕೂತ್ರೆ ಅಧಿಕಾರಿ ಎದ್ರಕೊಂಡು ಹೋಗ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಇವ್ರು ಎದ್ರಕೊಂಡು ಓಡ್ಬಿಟ್ರು. ಏ ಬಾಂಬಾಯಿ ಮಿಠಾಯಿ ಮಾರವಣ, ನೀ ಹಂಗ ಬಿಡ್ಲಿ? ಎದ್ರ ಕಾಲ್ ಹಿಡಿತಿ, ಬಿದ್ರ ಜುಟ್ ಹಿಡಿತಿ. ಮೈಲಾರಪ್ಪನವ್ರೆ, ರೇಣುಕಾಕ ಮಹಿಳಾ ಸಂಘದ ಅಧ್ಯಕ್ಷರಾಗ್ಲಿ ಅಂತ ನಾನು ಈ ತರ ರಿಸ್ಕ್ ತಗೊಂಡೆ. ಇಲ್ಲಾಂದ್ರೆ ನನ್ಗೇನಿಗೆ ಬೇಕಿತ್ತು? ಹೋಗಿ ರೇಣುಕವನ್ನ ಮಾತು ಕೇಳಿ ಒಬ್ಬೊಬ್ಬರಿಗೆ 350 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಕೈ ಸುಟ್ಕೊಂಡಲ್ಲ. ನಮಗ್ ಬುದ್ಧಿ ಇಲ್ಲ. ನಾನು ಅದಕ್ಕೆ ಅವತ್ತು ಹೇಳಿದ್ದು ಜಾಂಬವ, ಕುರಿ ಜಾಸ್ತಿ ಉರುಳಿ ತಿಂದಿದೆ ಅಂತ. ನೀ ಹೇಳಿದ್ದು ಸತ್ಯ ಕಣೋ, ನಾನೇ ನಿರ್ಲಕ್ಷ್ಯ ಮಾಡ್ಬಿಟ್ಟೆ. ಹಿರಿಯ MP ಅವರ, ಈಗಂತದ್ ಏನಾಗಿದೆ ಅಂತ ನೀವಿಷ್ಟು ಬೇಜಾರಾಗಿರಿ? ಇವತ್ತಲ್ಲ ನಾಳೆ ಆ ಆಫೀಸರ ನಮ್ ಬೇಡಿಕೆನ ಈಡೇರ್ಸ್ತಾರ. ಆಗ ನನ್ ಕೆಲ್ಸನೂ ಆಗ್ತದ, ನಿಮ್ ಕೆಲ್ಸನೂ ಆಗ್ತದೆ. ಇಂತದ ರೇಣುಕಾ MP ಅವರೊಟ್ಟಿಗೆ ಸಪರೇಟ್ ಡೀಲಿಂಗ್ ಅನ? ಹಾಗೇನಿಲ್ಲ ಮೀನವ್ವ, ನಮ್ಮಿಬ್ರು ಮಧ್ಯೆ ಏನ್ ಡೀಲಿಂಗು ಅಲ್ವಾ ರೇಣುಕವ್ವ? ಹೌದ್ರಿ MP ಅವರ. ಹಿರಿಯ ನಾಗರಿಕರೇ, ಹೇಳಪ್ಪ ಕಿರಿಯ ಅನಾಗರಿಕ. ನೀನ ಅಲ್ಪ ಸ್ವಲ್ಪ ಕಳ್ಕೊಂಡು ಬಾಯ್ ಬಡ್ಕೊಳವಲ್ಲ, ಪೂರ್ತಿ ಕಳ್ಕೊಂಡು ತಲೆ ಮೇಲೆ ವಸ್ತ್ರ ಹಾಕೊಂತಿಲ್ಲ, ಅವಾಗ ಬಾಯ್ ಬಡ್ಕೊಂತಿ. ನೀವಿಬ್ರು ಯಾಕೆ ಕಿತ್ತಾಡ್ತೀರೋ? ಈಗ ನಾವು ಹೋರಾಟ ನಿಲ್ಸಿವನ ಮುಂದುವರ್ಸ
ಸಿವಿಲು ಇವತ್ತಲ್ಲ ನಾಳೆ ಆ ಆಫೀಸರ ನಮ್ ಬೇಡಿಕೆ ಈಡೇರ್ಸರ್ ಅಲ್ಲಿ ತನ ನಮ್ ಹೋರಾಟ ನಿಲ್ಸೋದ್ ಬೇಡ. ಈಗ ಧರಣಿ ಯಾವ ರೀತಿ ಮುಂದುವರ್ಸೋಣಂತೀರಾ? ಅವ್ರನ್ನೇ ಕೇಳ್ತೀರಾ? ಐಡಿಯಾ ಕೂಡ ನಾನು ನನ್ನನ್ ಕೇಳಿ. ಯಪ್ಪ ಫೇಸ್ಬುಕ್ ಮಂಜ ನಿನ್ನ ಐಡಿಯಾ ಕೇಳೋಣ. ಈಗ ಇವ್ರ ಮನಿ ಅಂತೇಳಿ ಬಂದ ಸಪ್ಪ ನೀರ್ ಕುಡಿಯೋ ಗತಿ ಬಂದದ. ಈ ಸಲ ನಾ ಐಡಿಯಾ ಕೊಡ್ತಾನ. ಏನು ನನ್ಗೆ ಕಾಂಪಿಟೇಷನ್? ಹಾಗೆ ಬರ್ರಿ ಹೇಳ್ತಾನ. ಯಾರು ನೀವೆಲ್ಲ? ಯಾಕೆ ಕಪಟ್ಟೆ ಹಾಕೊಂಡಿದ್ದೀರಾ? ಯಾಕೆ ಸೀಮೆ ಎಣ್ಣೆ ಕ್ಯಾನ್ ಕೈಲಿ ಇಟ್ಕೊಂಡಿದ್ದೀರಾ? ಸರ ನಾವ್ ಬರ್ಬಾದ್ ಬಡಾವಣೆ ಮರ್ಯಾದೆ ಮಹಲ್ನ ಒಟ್ಟಾರ್ದವ್ರಿ. ಬಾಜುಕಿನ ಏರಿಯಾ ಫುಟ್ಪಾತ್ ಬಡಾವಣೆ ಸಮಾಜ ಸೇವಕಿ ಸುಷ್ಮಾ ಅದಾರಲ್ರಿ. ಅಲ್ಲ ನನ್ ಕಾರ್ಗೆ ಕಡ್ಡ ಹಾಕಿದ್ರಿ ಸಾರ್. ನಮ್ಮ ಪಕ್ಕದ ಫುಟ್ಪಾತ್ ಬಡಾವಣೆಗೆ ನಾಗರಾಜ್ ನೀರಾವ್ ಅಂತ ಅಧಿಕಾರಿ ಬಂದಿದ್ದಾರಲ್ಲ? ಹೌದು ಸಾರ್. ಅವರು ಬಂದ ಮೇಲೆ ಆ ಏರಿಯಾಗ್ ಬರ್ತಿದ್ದ ಸಿಹಿ ನೀರ್ನ ನಿಲ್ಸಿ ಸಪ್ಪ ನೀರ್ ಬಿಡ್ತಿದ್ದಾರಂತೆ. ಇದ್ರ ಸಂಬಂಧ ನಾವು ಸಾಕಷ್ಟು ಸಲ ಅಧಿಕಾರಿಗಳ ಮನಿ ಮುಂದ್ ಕುಂತ್ರಿ ಶಾಂತ ರೀತಿಯಿಂದ ಹೋರಾಟ ಮಾಡಿವ್ರಿ. ಆದ್ರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ತಮ್ಮ ನಿರ್ಧಾರವನ್ನು ಬದಲಿಸುವುದಿಲ್ಲ ಅಂತಾರಲ್ಲ ಮರ್ರೆ. ಹಾಗಾಗಿ ನಮ್ಗೆ ಕಂಡಾಬಟ್ಟೆ ಬೇಜಾರಾಗಿ ನಮ್ ಕಷ್ಟನ ನಿಮ್ಮ ಹತ್ರ ಹೇಳಿಕೊಳ್ಳುವಂತ ಬಂದು ನಿಮ್ಮ ಗಾಡಿಗೆ ಅಡ್ಡ ಹಾಕಿದ್ದು. ನೀವು ಆ ಶಿವರಾಜ್ ಅವ್ರ ಗತೆನಾ? ಶಿವರಾಜ್ ಅಲ್ರಿ, ಅವರು ನಾಗರಾಜ್. ಅದ ರಾಜ ಬಿಡ್ರಿ. ನೀವು ನಮ್ಮ ಬೇಡಿಕೆ ಏನಾರ ಈಡೇರಿಸಲಿಲ್ಲ ಅಂದ್ರ ನಿಮ್ಮ ಮುಂದೆ ಚುಮ್ನಿಯನ್ನೇ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀವ್ರಿ. ಏನ್ ಹೇಳ್ತಾ ಇದ್ರ ನೀವು? ಇಷ್ಟೊಂದು ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊತೀರಾ? ಮತ್ತಿನ್ನೇನ್ ಮಾಡೋದ್ ಸರ್? ನಮ್ಮ ಆಕೆ ಕೌಡೆ ಕಾಸು ಬೆಲೆ ಕೊಡಲ್ಲ ನಾಗರಾಜ್ ಅವರು. ರೀ ನೀವು ಒಂದ್ 5 ನಿಮಿಷ ನಿಂತ್ಕೋರಿ. ಯಾಕಯ್ಯ? ನಾವು KAR SCA ಮೈ ಮೇಲೆ ಸುರ್ಕೊಂಡೇವಿ. ನೀವು FIR ಹಚ್ಚಿ CAR ಹತ್ಕೊಂಡು ಹೋಗ್ಬಿಡ್ರಿ. ನಾವು ಕೆಲವು ಸಿನಿಮಾ ಮೈ ಮೇಲೆ ಸುರ್ಕೋತೀವಿ, ನೀವು ಫೈರ್ ಹಚ್ಚಿ ಕಾರ್ ಎತ್ಕೊಂಡು ಹೋಗ್ಬಿಡಿ ಅಂತಿದ್ದಾನೆ. ಚೇಚೆ ಏನ್ರಿ ಹೀಗೆಲ್ಲ ಮಾತಾಡ್ತೀರಾ? ಅಷ್ಟು ನೊಂದಿದೀವಿ ಸರ್, ಅದಕ್ಕೆ ನಿಮ್ ಗಮನಕ್ಕೆ ತಂದಿದೀವಿ. ನಮ್ಮ ಸಾವು ಬದುಕು ನಿಮ್ ಕೈಯಲ್ಲಿದೆ, ನೀವೇನ್ ನಿರ್ಧಾರ ತಗೋತೀರೋ ನೋಡಿ. ಇರಿ, ನಾನು ಈಗಲೇ ನಾಗರಾಜ್ ಹತ್ರ ಮಾತಾಡ್ತೀನಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ರೀ. ಅದೇನ್ರಿ ಅದು ಫುಟ್ಪಾತ್ ಬಡಾವಣೆ ಕೇಸು? ಸರ್ ಅದು ಅವರಿಗೆ ಸಪ್ಪೆ ನೀರು ಬೇಡವಂತೆ, ಸಿಹಿ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಸಪ್ಪೆ ನೀರು ನಿಮಗೆ ಇಷ್ಟ ಇದೆ, ನೀವು ಕುಡೀರಿ. ಪಾಪ ಅವ್ರಿಗೆ ಸಿಹಿ ನೀರು ಕಳಿಸ್ರಿ. ಸರ್ ಅದು ಇಲ್ಲ ಇದು ಇಲ್ಲ, ಹೇಳ್ದಷ್ಟು ಮಾಡ್ರಿ. ಏನ್ ನೀವು ಜನಗಳ ಜೀವನ ಜೊತೆ ಆಟ ಆಡ್ತೀರೇನ್ರಿ? ಇಲ್ಲಿ ಎಲ್ರು ಬಂದು ಸೀಮೆ ಎಣ್ಣೆ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಇದಾರೆ. ಇವ್ರೆಲ್ಲ ಸತ್ರ ಯಾರಿಗೆ ಜವಾಬ್ದಾರ? ಸರ್ ಅದು ಹಾಗಲ್ಲ ಸರ್. ತಲೆ ಹರಟೆ ಮಾಡಬೇಡ್ರಿ, ಹೇಳಿದಷ್ಟು ಮಾಡಿ. 2 ನಿಮಿಷದಲ್ಲಿ ಅವ್ರಿಗೆ ಸಿಹಿ ನೀರು ಬಿಡಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ 1 ವರ್ಷ ಸಸ್ಪೆಂಡ್ ಮಾಡ್ತೀನಿ. ಸಸ್ಪೆನ್ಷನ್ ಮುಗೀತಾ ಇದ್ದಾಗೆ ನೀರಿಲ್ದವ್ರಿಗೆ ಹಾಕಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಅಲ್ಲಿ ಹೋಗಿ ಸಪ್ಪೆ ನೀರು ಕುಡಿತೀರೋ ಉಪ್ಪು ನೀರು ಕುಡಿತೀರೋ ನೋಡೋಣ. ಸರ್ ಅದು ಹಾಗಲ್ಲ ಸರ್. ಹೇಳದ್ನಲ್ಲ, 2 ನಿಮಿಷದಲ್ಲಿ ಸಿಹಿ ನೀರು ರಿಲೀಸ್ ಮಾಡಿ. ಇಡ್ರಿ ಫೋನು. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಹಲೋ, ನಾನಪ್ಪ ನಾಗರಾಜ್ ಹಾವು ಮಾತಾಡ್ತಾ ಇದ್ದೀನಿ. ಅದೇ ನಮ್ಮ ಫುಟ್ಪಾತ್ ಬಡಾವಣೆಯವರಿಗೆ ಮೊದಲು ಬರ್ತಾ ಇದ್ದೀರಬೇಕಂತೆ, ಅದನ್ನೇ ಬಿಡು, ಕುಡಿದು ಸಾಯ್ಲಿ ಅವರು. ನೋಡ್ರಿ, ನಾನು ಆ ನಾಗರಾಜ್ ಹತ್ರ ಮಾತಾಡಿದ್ದೀನಿ. ಇನ್ನು 2 ನಿಮಿಷದಲ್ಲಿ ಸಿಹಿ ನೀರು ಬರುತ್ತೆ. ಈ ತರ ಯಾವುದೇ ಕೇಸ್ ಇದ್ರು ಬಂದು ದೂರ ಕೊಡ್ಬೇಕೆ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಬಾರ್ದು. ಏನ್ ಮಾಡೋದ್ರಿ, ನೀವು ದೊಡ್ಡ ಮನುಷ್ಯರು, ಕೇಳಿದ ಕೂಡನೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬಿಟ್ರಿ. ಆದ್ರೆ ನಾಗರಾಜ್ ಅವರು ನಮ್ಗೆ ನಿಂತ್ಕೊಳಕ್ ಬಿಡ್ಲಿಲ್ಲ. ಒಂದ್ಸರಿ ನೀವು ಅವ್ರನ್ನ ಭೇಟಿ ಮಾಡಿ ದೂರ ಕೊಟ್ಟಾಗ ಅವ್ರ ನಿಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ ನೀವು ಬಂದು ನಮ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಅಲ್ರಿ. ಈಗ ನನ್ನ ಮುಂದೆ ನಿಂತ್ಕೊಂಡು ಸೀಮೆ ಎಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ್ರಿ. ಇದೇ ಮಾತನ್ನ ನಾಗರಾಜ್ ಮುಂದೆ ಹೇಳಿದಿದ್ರೆ ಸತ್ರ ಸಹಾಯ ಎಂದಿರೋರು. ಸದ್ಯ ಇದನ್ನಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಸರ ನಮ್ ಬೇಡಿಕೆ ಈಡೇರಿಸಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಇರ್ಲಿ ಬಿಡಿ, ಇನ್ನು ಮುಂದೆ ಈ ತರ ಏನೇ ಸಮಸ್ಯೆ ಬಂದ್ರು ನನ್ನ ಹತ್ರ ಬಂದು ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ಆಗ್ಲಿ ಸರ್, ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಸರ ಸಿಹಿ ನೀರು ಬಂತು ನೋಡಿ, ಸಿಹಿ ನೀರು ಬಂದಂತೆ. ಈಗಲಾದ್ರೂ ನಿಮ್ಗೆ ಸಮಾಧಾನ ಆಯ್ತಾ? ಹೌದ್ರಿ ಸರ, ನಿಮ್ಮಿಂದ ಬಹಳ ಉಪಕಾರ ಆಯ್ತ್ರಿ. ಇರ್ಲಿ ಬಿಡಿ, ಬರ್ಲಾ? ಸರ ಹೊರಡೋಕ್ಕಿಂತ ಮೊದ್ಲು ಒಂದು ಗ್ಲಾಸ್ ಸಿಹಿ ನೀರು ಕುಡಿದೋಗ್ರಲ್ಲ. ಓ ಎಸ್, ಅದಕ್ಕೇನಂತೆ, ಕುಡಿಯೋಣ. ಕುಡೀರಿ ಸರ. ಒಂದ್ ನಿಮಿಷ ಈ ನೀರು ಕುಡಿಬೇಡಿ ಸರ್. ಏನು ನಿಮ್ ಸಮಸ್ಯೆ? ಇಲ್ಲಿಗೂ ಬಂದ್ಬಿಟ್ರಾ? ಯಾಕೆ ನೀರು ಕುಡಿಬೇಡ ಅಂತ ಇದ್ದೀರಿ? ಸರ್, ಇವರೆಲ್ಲ ಸಿಹಿ ನೀರು ಅಂತ ತುಂಬಿಸ್ಕೊಂಡ್ ಬಂದಿದಾರಲ್ಲ, ಇದು ಒಳ್ಳೆ ನೀರಲ್ಲ ಸರ್. ಇದನ್ನ ಕುಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಏನ್ ಮಾತಾಡ್ತಾ ಇದ್ರಿ ನೀವು? ಹೌದು ಸರ್, ಇದರಲ್ಲಿ ಡ್ರೈನೇಜ್ ನೀರು ಮಿಕ್ಸ್ ಆಗಿದೆ. ನೀವ್ ತಮಾಷೆ ಮಾಡ್ತಾ ಇದ್ರೇನ್ರಿ? ದೇವರಾಣಲ್ಲ ಸರ್, ನಾನು ಯಾಕೆ ಸರ್ ತಮಾಷೆ ಮಾಡ್ಲಿ? ನಾನು ಈ ಏರಿಯಾಗೆ ಟ್ರಾನ್ಸ್ಫರ್ ಬಂದಾಗ ಇವರೆಲ್ಲ ಸಿಹಿ ನೀರು ಅಂತ ಕುಡಿತಾ ಇದ್ ನೋಡಿ ಇದ್ರ ಮಹಿಮೆ ಏನಿರ್ಬೋದು ಅಂತ ನನ್ನ ಕುತೂಹಲ ಜಾಸ್ತಿ ಆಯ್ತು ಸರ್. ಅದಕ್ಕೆ ಟೆಸ್ಟ್ ಮಾಡಿಸಿದೆ, ಆದ್ರೆ ಗೊತ್ತಾಯ್ತು ಸರ್, ಇದರಲ್ಲಿ ಡ್ರೈನೇಜ್ ನೀರು ಮಿಕ್ಸ್ ಆಗಿದೆ ಅಂತ. ಸಾಹೇಬ್ರೆ, ನೀವ್ ಹೇಳ್ತಿರೋದಲ್ಲ ನಿಜಾನೇ? ಓನ್ರಿ, ಜನ ಇದನ್ನೇ ಕುಡ್ದು ಸಾಯ್ತಾ ಇರಲ್ಲ ಅಂತ ತುರ್ತು ಕ್ರಮ ಕೈಗೊಂಡು
ಎಲ್ಲಾ ಡ್ರೈನೇಜ್ ಕಾಮಗಾರಿಗಳನ್ನು ಬೇಗ ಮುಗಿಸಿ ಒಳ್ಳೆ ನೀರು ಬಿಡಿಸ್ದೆ. ಆದ್ರೆ ಡ್ರೈನೇಜ್ ನೀರು ಕುಡಿದು ಅಭ್ಯಾಸ ಆಗಿ ಒಳ್ಳೆ ನೀರು ಬಂದಾಗ ಈ ಜನಕ್ಕೆ ಸಸ್ಪೆನ್ಸ್ ಬಿಟ್ಟಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಕಟ್ಕೊಂಡು ಗಲಾಟೆ ಮಾಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಮೊದಲೇ ಜನಕ್ಕೆ ಯಾಕೆ ಹೇಳಿಲ್ಲ ನೀವು? ಅದೇ ಸರ್ ನಾನು ಮಾಡಿದ ತಪ್ಪು. ಇದುವರೆಗೂ ನೀವು ಕುಡಿದಿದ್ದು ಡ್ರೈನೇಜ್ ನೀರು ಅಂತ ಇವರಿಗೆಲ್ಲ ಗೊತ್ತಾದ್ರೆ, ಅಯ್ಯೋ ಇಷ್ಟು ದಿವಸ ನಾವು ಕೊಡ್ತಿ ನೀರು ಕುಡಿದ್ವಾ ಅಂತ ಇವರೆಲ್ಲ ಪಶ್ಚಾತ್ತಾಪ ಪಡ್ತಾರಲ್ಲ ಅಂತ ವಿಷಯ ಹೇಳೋದೇ ಬೇಡ ಮುಚ್ಚಿಟ್ಟೆ ಸರ್. ಇವರೆಲ್ಲ ಬಂದು ಗಲಾಟೆ ಮಾಡೋದು ನಾನು ಕೇರ್ ಮಾಡಲಿಲ್ಲ ಸರ್. ಆದ್ರೆ ನೀವು ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದಾಗ ಹೇಗಾದ್ರೂ ಕೂಡ ಸಾಯ್ಲಿ ಅಂತ ಡ್ರೈನೇಜ್ ವಾಟರ್ ಬಿಟ್ಬಿಟ್ಟೆ ಸರ್. ಏನ್ರಿ ಜನಗಳ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಇನ್ನೇನ್ ಸರ್ ಮಾಡೋದು? ನನ್ನ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ವಲ್ಲ ಸರ್. ನೋಡ್ರಿ ರೇಣುಕಾ ಅವ್ರೆ, ಈಗ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಕಾಣುತ್ತೆ. ಇನ್ನು ಮುಂದೆ ಆದ್ರೂ ಈ ತರ ಹೋರಾಟ ಧರಣಿ ಮಾಡೋದು ನಿಲ್ಲಿಸ್ಬಿಡಿ. ಆಯ್ತ್ರಿ ಸರ, ನಾವು ತಿಳಿದ ತಪ್ಪು ಮಾಡ್ಬಿಟ್ಟಿವ್ರಿ. ನಾಗರಾಜ್ ಸರ್ ಒಳ್ಳೆತನ ಅರ್ಥ ಮಾಡ್ಕೊಂಡ ಏನೇನೋ ಮಾತಾಡ್ಬಿಟ್ಟಿವ್ರಿ. ಡ್ರೈನೇಜ್ ಕೆಲಸ ಶುರು ಮಾಡ್ತೆ, ತಪ್ಪು ನೀರಾದ್ರೂ ಚಿಂತಿಲ್ರಿ, ಚಲೋ ನೀರ್ ಬಿಟ್ಟ ಮಂದಿ ಪ್ರಾಣ ಉಳಿಸ್ರಿ. ನಾಗರಾಜ್ ಅವ್ರೆ, ಈಗ ನೀವ್ ಏನೇನು ಕಾಮಗಾರಿಗಳು ಮಾಡ್ತಿದ್ರ ಅದೆಲ್ಲ ತುರ್ತಾಗಿ ಮಾಡಿಸಿ ಜನಕ್ಕೆ ಒಳ್ಳೆ ನೀರು ಕೊಡ್ಸಿ. ಆಯ್ತು ಸರ್, ಇವತ್ತಿಂದಲೇ ಕೆಲಸ ಶುರು ಮಾಡ್ತೀನಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡ್ರಿ. ಆಯ್ತಾಯ್ತು, ಇದ್ರಲ್ಲಿ ಯಾರ ತಪ್ಪು ಇಲ್ಲ, ಪರಿಸ್ಥಿತಿನೇ ತಪ್ಪು. ರೇಣುಕಾ, ಈ ಮುಚ್ಚಿಟ್ಟಿದ್ ನೀರು ಸುರಿ ಬಿಡೋಣ ಪ್ರಾಣಿ. ಈ ನೀರ್ ಯಾಕೆ ಮುಚ್ಚಿಟ್ಕೊಂಡಿರಿ? ಇವರು ಸಿಹಿ ನೀರು ಅಂತಿದ್ರಲ್ಲ, ಅದಕ್ಕ ಇದ ನೀರಾಗ ಚಾ ಕಾಪಿ ಮಾಡಿದ್ರ ಸಕ್ರಿ ರೊಕ್ಕ ಉಳಿಸಬಹುದಲ್ಲ ಅಂತ ಮುಚ್ಚಿಟ್ಕೊಂಡಿದ್ನಿ.